ಯಲ್ದೂರು ಗ್ರಾಮ ಪಂಚಾಯತಿ ಕಾರ್ಯಾಲಯದ ಸಭಾಂಗಣದಲ್ಲಿ 2025ರಿಂದ 26 ಮತ್ತು 2026ರಿಂದ 27ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಅನುದಾನದ ಕುರಿತು ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಜರುಗಿತು. ಈ ಕಾರ್ಯಕ್ರಮವು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಇಒ ಡಾ. ಸರ್ವೇಶ್ ಅವರ ನೇತೃತ್ವದಲ್ಲಿ ನಡೆಯಿತು. ಸಭೆಯಲ್ಲಿ ನೋಡಲ್ ಅಧಿಕಾರಿ ರಾಜೇಶ್, ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕರಾದ ರಾಮಪ್ಪ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಐಇಸಿ ವಿ. ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ನರೇಂದ್ರ ಬಾಬು, ಕಾರ್ಯದರ್ಶಿ ಎನ್. ಶಿವಶಂಕರ್, ಅಧ್ಯಕ್ಷರಾದ ಜಿಎನ್. ಕೋದಂಡರಾಮಯ್ಯ ಹಾಗೂ ಬಿಲ್ ಕಲೆಕ್ಟರ್ ಅಮರನಾರಾಯಣಪ್ಪ ಉಪಸ್ಥಿತರಿದ್ದರು. ಅಲ್ಲದೆ ಶಾಲಾ ಶಿಕ್ಷಕರು, ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆಯ ಕುರಿತು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಹಾಗೂ ಪಿಡಿಒ ಅವರು ಸಾರ್ವಜನಿಕರಿಗೆ ವಿವರಣೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಎನ್. ಕೋದಂಡರಾಮಯ್ಯ ಅವರು ಸಭೆಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ಕೊನೆಯಲ್ಲಿ ಸಭೆಗೆ ಆಗಮಿಸಿದ್ದ ಎಲ್ಲರಿಗೂ ಗ್ರಾಮ ಪಂಚಾಯತಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. ಈ ನಮ್ಮ ಎನ್ಆರ್ಇಜಿ ಈ ಅಂಗವಾಗಿ ಈ ಸಭೆಯನ್ನು ಏರ್ಪಡಿಸಲಾಗಿದೆ. ಎಲ್ಲ ನಮಗೆ ಈ ಸರ್ಕಾರದ ವತಿಯಿಂದ ಈ ಎನ್ಆರ್ಇಜಿ ಸ್ಕೀಮ್ ಅಡಿಯಲ್ಲಿ ವೈಯಕ್ತಿಕವಾಗಿ ಮತ್ತು ಸಮುದಾಯ ಕಾಮಗಾರಿಗಳು ಎಲ್ಲ ಇದ್ದಾವೆ. ಇದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ದಯವಿಟ್ಟು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮನೆಗಳ ಹತ್ರ ಮೇಕೆ, ಕುರಿ, ಹಸುಗಳ ಶೆಡ್ಗಳೆಲ್ಲ ನಿರ್ಮಾಣ ಮಾಡಿಕೊಂಡು ಜೀವನದಲ್ಲಿ ಚೆನ್ನಾಗಿ ಆಗೋ ಥರ ನಾವು ನಮ್ಮ ಆಶಯ ತಾವೆಲ್ಲ ಚೆನ್ನಾಗಿ ಅಭಿವೃದ್ಧಿ ಹೊಂದಬೇಕು. ಹಾಗೆ ನಮ್ಮ ಜಮೀನುಗಳಿರ್ತದೆ, ಎಲ್ಲೆಲ್ಲೋ ಕಾಡುಗಳೇ ಇದೆ, ಇನ್ನು ಎಲ್ಲೆಲ್ಲೋ ಇದೆ, ಊರು ಸುತ್ತೂ ಇದೆ ಜಮೀನುಗಳು. ಅದಕ್ಕೆಲ್ಲನೂ ರಸ್ತೆ ಅಭಿವೃದ್ಧಿ ಪಡಿಸ್ಕೋಬೋದು. ಸರಿ, ತಮಗೆಲ್ಲ ಗೊತ್ತೇ ಇದೆ. ಕೆಲವರೆಲ್ಲ ಇಲ್ಲಿ ಎನ್ಆರ್ಇಜಿ ವರ್ಕ್ಸ್ ಮಾಡ್ತಾ ಇದ್ದವರು ಕೆಲವರೆಲ್ಲ ಇಲ್ಲಿ ಆಗಮಿಸಿಲ್ಲ. ಇವತ್ತೇನೋ ಕಾರಣಾಂತರಗಳಿಂದ ಅವ್ರು ಬಂದಿದ್ರೆ ಚೆನ್ನಾಗಿರೋದು, ಈ ಒಂದು ಕಾರ್ಯಕ್ರಮ ಚೆನ್ನಾಗಾಗೋದು ಅಂತ ನಾನು ಭಾವಿಸ್ತೀನಿ. ಈ ತೋಟಗಾರಿಕೆ ಇಲಾಖೆಯಿಂದ ಮತ್ತು ಸಿರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಎಲ್ಲ ಸುಮಾರು ಯೋಜನೆಗಳಿದ್ದಾವೆ. ಅದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೋಬೇಕು. ಹಸು ಶೆಡ್ಗಳು, ಕುರಿ ಶೆಡ್ಗಳು, ಮೇಕೆ ಶೆಡ್ಗಳು, ಆಮೇಲೆ ಕೃಷಿ ಹೊಂಡಗಳು, ಮೇಯ್ನಾಗಿ ರೈತರು ಬೋರ್ವೆಲ್ ಹಾಕ್ತಾರೆ. ಕೃಷಿ ಹೊಂಡಗಳೆಲ್ಲ ನಿರ್ಮಿಸ್ಕೊಂಡು ನೀರು ಸ್ಟಾಕ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ನಾವು ಪಂಪ್ ಮಾಡಿಕೊಂಡು ಬೆಳೆಗಳಿಗೆ ನೀರು ಸಪ್ಲೈ ಮಾಡ್ಕೋಬೋದು. ಮತ್ತು ಅರಣ್ಯ ಇಲಾಖೆಯಿಂದ ಕೂಡ ಸುಮಾರು ನಾವು ನರ್ಸರಿ ಎಲ್ಲ ತಂದು ನಮ್ಮ ಸ್ವಂತ ಜಮೀನಲ್ಲಾಗಲಿ ಊರಿಗೆ ಮತ್ತು ಕಾಡಿಗೆ ಬೇರೆ ಊರುಗಳಿಗೆ ಹೋಗು ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ನಾಟಿ ಮಾಡಿ ನಾವು ಅಭಿವೃದ್ಧಿ ಪಡಿಸ್ಕೋಬೇಕು. ಎರೆಹುಳು ಗೊಬ್ಬರ ಪ್ಲ್ಯಾಂಟ್ ಕೂಡ ಮಾಡ್ಕೋಬೋದು. ಇದಕ್ಕೆಲ್ಲನೂ ಸರ್ಕಾರದ ವತಿಯಿಂದ ಸಬ್ಸಿಡಿ ಇರುತ್ತಲ್ಲ ಸರ್? ಸಬ್ಸಿಡಿ ನರೇಗಾ ಫುಲ್ ಅಮೌಂಟ್ ಸಿಗುತ್ತೆ. ಅದೇ ಇದೆಲ್ಲ ವೈಯಕ್ತಿಕ ಕಾಮಗಾರಿ ಅಡಿಯಲ್ಲಿ ಬರುತ್ತೆ. ಇಂದಿರಾ ಆವಾಸ್ ಯೋಜನೆ, ಇದರ ವಸತಿ ಯೋಜನೆ, ಹೌಸಿಂಗ್ 90 ಮಾನವ ಮಾಡಿ ಸಂಪೂರ್ಣ ಎಲ್ಲಾ ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ತಮ್ಮ ಮುಂದೆ ಯಾವುದೇ ಆಕ್ಷೇಪಣಾ ಅಹವಾಲುಗಳು ತಮ್ಮ ಕಡೆಯಿಂದನೂ ಬಂದಿಲ್ಲ. ಒಂದು ಆಕ್ಷೇಪಣೆ ಅಹವಾಲು ಬಂದಿದೆ, ಅದನ್ನು ಸ್ವೀಕರಿಸಿ ಅದನ್ನ ವರದಿ ಮಾಡಿದ್ವಿ. ಯೋಜನೆಯಲ್ಲಿ ಎಲ್ಲಾ ಒಂದು ಕಾಮಗಾರಿಗಳನ್ನ ತಮ್ಮ ಮುಂದೆ ಮಂಡಿಸಿ ಮುಂದಿನ ಈ ಒಂದೇನು ನಾವು ಮುಕ್ತಾಯದ ಹಂತದಲ್ಲಿ ನೋಡಲ್ ಅಧಿಕಾರಿಗಳು ಇದು ಏನು ಗ್ರಾಮಸಭೆ ಅಧ್ಯಕ್ಷತೆ ವಹಿಸಿದಂತ ಅವರು ಸಹ ಸಾಕಷ್ಟು ವಿಷಯಗಳನ್ನ ತಮಗೆ ತಿಳಿಸಿದ್ದಾರೆ. ತಮ್ಮ ಕಡೆಯಿಂದ ಬಂದಿರೋಂತಹ ಆಕ್ಷೇಪಣಾ ಅಹವಾಲುಗಳನ್ನ ಇವರು ಸಹ ಪಿಡಿಒ ಅವರು ಸಹ ಒಂದಷ್ಟು ನೋಟ್ ಮಾಡಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ ಅಂತ ಭಾವಿಸಿ ಈ ಒಂದು ಸಭೆನ
ಮುಕ್ತಾಯ ಮಾಡಲು ತಮ್ಮಲ್ಲಿ ಕೋರ್ತೀನಿ. ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಇದು ಪರಿಶೋಧನೆ ಮಾಡಿ ಕೊನೆಯಲ್ಲಿ ಇವತ್ತು ಗ್ರಾಮ ಸಭೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಾನು ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಪಂಚಾಯತಿ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಶಾಲೆಯ ಶಿಕ್ಷಕರು ಮತ್ತು ಈ ಪತ್ರಿಕಾ ಸ್ನೇಹಿತರು ನಿಮ್ಮೆಲ್ರಿಗೂ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತ ಕೋರ್ತಾ, ಇವತ್ತು ಪ್ರಾರಂಭಿಕವಾಗಿ ನಾನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನುವಂಥದ್ದನ್ನು ನಾನು ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳ ತೀರ್ಮಾನಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದೆ ಸರ್ಕಾರಗಳು. ಇತ್ತೀಚಿನ ಸರ್ಕಾರಗಳು ಪ್ರಜೆಗಳ ತೀರ್ಮಾನಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾ ಇದೆ. ಏನಂದರೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಸಮುದಾಯ ಜನಕ್ಕೆ ಗೊತ್ತಿರಬೇಕು ಮತ್ತು ಅವರೇ ತೀರ್ಮಾನ ತಗೊಬೇಕನ್ನುವಂಥ ಉದ್ದೇಶದಿಂದ ಇದು ಒಂದೇ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಯಾಕಂದರೆ ಇವತ್ತು ಸರ್ಕಾರದ ಯೋಜನೆಗಳು ಇದೆಯಲ್ಲ, ನಮ್ಮೆಲ್ಲರ ತೆರಿಗೆ ದುಡ್ಡನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ. ಆ ತೆರಿಗೆ ದುಡ್ಡು ಅದರ ಮಹತ್ವ ಏನು, ಅದರ ಒಂದು ಅನುಷ್ಠಾನದಲ್ಲಿ ಪರಿಶೀಲನೆ ಮಾಡ್ತೀವಿ, ಮತ್ತು ಪಬ್ಲಿಕ್ ಕಡೆಯಿಂದ ಮಾಹಿತಿ ತಗೊತೀವಿ, ಇಲ್ಲಿರುವಂಥ ಕೆಲವು ಮುಖಂಡರ ಕಡೆಯಿಂದ ಮಾಹಿತಿ ತಗೊತೀವಿ. ಏನು ಅನುಷ್ಠಾನ ಆಗಿದೆ ಅದೆಲ್ಲ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿದೆ ಇಲ್ವ ಅನ್ನೋಂಥದ್ದನ್ನು ನಾವು ಪರಿಶೀಲನೆ ಮಾಡಿ ವರದಿ ತಯಾರು ಮಾಡಿ ಕೊನೆಯಲ್ಲಿ ಈ ಥರ ಒಂದು ಸಭೆ ಇಟ್ಟು ಸಭೆಯಲ್ಲಿ ಚರ್ಚೆ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ. ಅದರಿಂದಾಗಿ ಸಾಕಷ್ಟು ಟ್ರಾನ್ಸ್ಪರೆನ್ಸಿ ಬರ್ತಾ ಇದೆ ಸರ್ಕಾರದ ಯೋಜನೆಗಳಲ್ಲಿ. ಯಾಕಂದರೆ ಇಲ್ಲಿ ಏನು ಪಂಚಾಯತಿನಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗಲ್ಲ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿದ್ದೀರಿ, ಏನು ಖರ್ಚು ವೆಚ್ಚಗಳಾಗಿದೆ ಅನ್ನುವಂಥದ್ದನ್ನು ನೀವೆಲ್ಲ ಮಾಹಿತಿ ತಗೊಂಡಾಗ, ಓ ಪಂಚಾಯತಿನಲ್ಲಿ ಈ ಥರ ಎಲ್ಲ ಸ್ಕೀಮ್ಸ್ ಇದೆಯಾ, ಇಷ್ಟು ಅನುಕೂಲ ಆಗ್ತಾ ಇದೆಯಾ, ಇಷ್ಟು ಯೋಜನೆಗಳು ಇಷ್ಟು ಖರ್ಚಾಗಿದೆಯಾ ಅನ್ನುವಂಥ ಮಾಹಿತಿ ನಿಮ್ಮೆಲ್ಲರೂ ಗೊತ್ತಾಗ್ತದೆ. ನೀವು ಪಬ್ಲಿಕ್ ಆಗಿ ಬಂದು ಏನಾದರೂ ಮಾಹಿತಿ ಕೇಳಿದ್ರೆ ಅಷ್ಟಾಗಿ ಮಾಹಿತಿ ಸಿಗಲ್ಲ ನಿಮಗೆ. ಯಾಕಂದರೆ ನೀವು ಪಬ್ಲಿಕ್ ಡೊಮೇನಲ್ಲಿ ಇವತ್ತು ಸಾಕಷ್ಟು ಮಾಹಿತಿ ಸಿಗ್ತದೆ. ಮತ್ತು ನೇರವಾಗಿ ಮಾಹಿತಿ ಕೊಡುವಂಥದ್ದು ಈ ಥರ ಸೋಷಿಯಲ್ ಆಡಿಟ್ ಗ್ರಾಮ ಸಭೆಗಳಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಹಾಗಾಗಿ ನಾವು ನಿಮ್ಮ ಪಂಚಾಯತಿನಲ್ಲಿ ಸುಮಾರು 5 ದಿನಗಳಲ್ಲಿ ಏನು NRG ಪರಿಶೀಲನೆ ಮಾಡಿದ್ದೀವಿ, ಉದ್ಯೋಗ ಚೀಟಿಗಳನ್ನು ಪರಿಶೀಲನೆ ಮಾಡಿದ್ದೀವಿ, ಮತ್ತು ಮನೆ ಭೇಟಿ ಮಾಡಿ ಅವ್ರ ಕಡೆಯಿಂದ ಏನಾದರೂ ಆಕ್ಷೇಪಣೆ ಅಹವಾಲುಗಳೇನಿದ್ರೆ ಅದನ್ನೆಲ್ಲ ಪಡ್ಕೊಂಡಿದ್ದೀವಿ. ಮತ್ತು 15 ಹಣಕಾಸಿನಲ್ಲಿ ಏನು ಕಾಮಗಾರಿಗಳಾಗಿದೆ, ಚಟುವಟಿಕೆಗಳಾಗಿದೆ ಅನ್ನುವಂಥದ್ದನ್ನೆಲ್ಲ ಮಾಹಿತಿ ತಗೊಂಡಿರ್ತೀವಿ. ಮತ್ತು ರಾಜ್ಯ ಹಣಕಾಸು ಯೋಜನೆ ಇದು ಬಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಅನುಷ್ಠಾನ ಆಗುವಂಥ ಒಂದು ಕಾಮಗಾರಿಗಳು. ಆ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿದ್ದೀವಿ. ಏನಾದರೂ ರಿಪೀಟ್ ಆಗುವಂಥದ್ದು ಅಥವಾ ಇಲ್ಲಿ ಆಗಿ ಪಂಚಾಯತಿನಲ್ಲಾಗಿ ಅಥವಾ ಬೇರೆ ಕಡೆ ಅವರು ಯೋಜನೆಗಳಲ್ಲಿ ಮಾಡುವಂಥದ್ದು ಈ ಥರ ರಿಪೀಟ್ ಆಗುವಂಥ ಸಂದರ್ಭಗಳೆಲ್ಲ ಇರ್ತದೆ. ಯಾಕಂದ್ರೆ ನಿಮ್ಮ ಹತ್ರ ಚರ್ಚೆ ಮಾಡಿದಾಗ ಮಾತ್ರ ನಮಗೆ ವಾಸ್ತವಾಂಶಗಳು ಗೊತ್ತಾಗ್ತದೆ. ಈಗ ನಾನು